ಇನ್ನು ಮುಡಾ ಹಗರಣ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುಡಾದಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ. ಈ ಹಗರಣದಲ್ಲಿ ಸದ್ಯ ಮುಡಾ ಸೈಟ್ ಹಂಚಿಕೆ ಹಗರಣಕ್ಕೆ ಮತ್ತೊಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಸಾಕ್ಷ್ಯನಾಶಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಅಧಿಕಾರಿಗಳ ಮನೆಯ ಮುಂಭಾಗದಲ್ಲಿರುವಂತಹ ಕೆಲವು CCTV ಡ್ಯಾಶ್ ಇದೆಲ್ಲವೂ ಕೂಡ ನಾಪತ್ತೆಯಾಗಿದೆ. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಮುಡಾ ಸೈಟ್ ಹಂಚಿಕೆ ಹಗರಣಕ್ಕೆ ಬಿಗ್ ಟ್ವಿಸ್ಟ್. ಡಿಜಿಟಲ್ ಸಾಕ್ಷ್ಯನಾಶಕ್ಕೆ ಮುಂದಾದ್ರ ಅಧಿಕಾರಿಗಳು. ಆಯುಕ್ತರ ಮನೆಯಲ್ಲಿದ್ದ CCTV DVR ನಾಪತ್ತೆ. ಮುಡಾ ಹಗರಣದಲ್ಲಿ ಸಿಲುಕಿ ಸಿಎಂ ಸಿದ್ದರಾಮಯ್ಯ ಒದ್ದಾಡ್ತಿದ್ದಾರೆ. ಸದ್ಯ ಈ ಕೇಸ್ ಕೋರ್ಟ್ನಲ್ಲಿದ್ದು ವಿಚಾರಣೆ ನಡೀತಿದೆ. ಸದ್ಯ ಈ ಕೇಸ್ಗೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಡಿಜಿಟಲ್ ಸಾಕ್ಷ್ಯನಾಶಕ್ಕೆ ಅಧಿಕಾರಿಗಳು ಮುಂದಾದ್ರ ಅನ್ನೋ ಮಾತು ಕೇಳಿ ಬಂದಿದೆ. ಯಾಕಂದ್ರೆ ಮುಡಾದಲ್ಲಿದ್ದ 8 CCTV DVRಗಳನ್ನ ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ರು. ಈ ಹಿಂದಿನ ಆಯುಕ್ತ GT ದಿನೇಶ್ ಕುಮಾರ್ ಮನೆಯಲ್ಲಿಡಲಾಗಿತ್ತು. ಆದ್ರೀಗ ಆಯುಕ್ತರ ಅಧಿಕೃತ ಮನೆಯಲ್ಲಿದ್ದ CCTV DVR ನಾಪತ್ತೆಯಾಗಿದ್ದು, CCTV ಕ್ಯಾಮೆರಾಗಳ ನಾಪತ್ತೆ ಹಿಂದೆ ಸಾಕಷ್ಟು ಅನುಮಾನ ವ್ಯಕ್ತವಾಗಿದೆ. ಮುಡಾ ಅಧಿಕಾರಿಗಳಿಂದ ಸಾಕ್ಷ್ಯನಾಶಕ್ಕೆ ಯತ್ನ ನಡೆಸಿದ ವಿಚಾರ ರಿಪಬ್ಲಿಕ್ ಕನ್ನಡದಲ್ಲಿ ವರದಿಯಾದ ಬಳಿಕ ಮುಡಾ ಆಯುಕ್ತ ರಘುನಂದನ್ ಎಚ್ಚೆತ್ತುಕೊಂಡಿದ್ದಾರೆ. ಕಟ್ಟಡ ನಿರ್ವಹಣಾ ಅಧಿಕಾರಿಗಳಿಗೆ ನೋಟಿಸ್ ನೀಡಿದ್ದು, ಘಟನೆ ಸಂಬಂಧ ವರದಿ ಕೇಳಿದ್ದಾರೆ. 2 ದಿನದೊಳಗೆ ಮಾಹಿತಿ ನೀಡುವಂತೆ ಸೂಚನೆ ನೀಡಿದ್ದಾರೆ. ಇಮಿಡಿಯೇಟ್ಲಿ ನಮ್ಮ ಈ ಮೂಢ ಆಸ್ತಿಗಳನ್ನೆಲ್ಲ ನಮ್ಮ ಬಿಲ್ಡಿಂಗ್ ಸೆಕ್ಷನ್ ಅಂತ ಒಂದಿರುತ್ತೆ, ಅವರು ಮೇಂಟೈನ್ ಮಾಡ್ತಾ ಇರ್ತಾರೆ. ಸದರಿ ಸಂಬಂಧಪಟ್ಟವ್ರಿಗೆ ಇಮಿಡಿಯೇಟ್ಲಿ ನೋಟಿಸ್ ಕೊಟ್ಟು ಇದ್ರ ಬಗ್ಗೆ ಬಂದಿರೋ ಪತ್ರಿಕೆಗಳಲ್ಲೂ ಮತ್ತು ಮಾಧ್ಯಮಗಳಲ್ಲಿ ಬಂದಿರೋದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟು ಏನಿತ್ತು ಅಲ್ಲಿ CCTV ಕ್ಯಾಮ್ರಾಗಳು ಇತ್ತಾ ಇಲ್ವಾ, ಏನಾಗಿದೆ ಏನು ಅಂತ ಸಂಪೂರ್ಣ ಮಾಹಿತಿಯನ್ನು ಇಮಿಡಿಯೇಟ್ಲಿ ತುರ್ತಾಗಿ ಕೊಡೋಕ್ಕೆ ನಾನು ಹೇಳಿದ್ದೀನಿ. ಆ ವರದಿ ಬಂದ ನಂತರ ನಾನು ತಮಗೆ ರಿಯಾಕ್ಟ್ ಮಾಡ್ತೀನಿ ಏನಾಗಿದೆ ಏನು ಅಂತ. ಇನ್ನೊಂದೆಡೆ ಮುಡಾದ 18 ಅಧಿಕಾರಿಗಳಿಗೆ ಮೈಸೂರು ಲೋಕಾಯುಕ್ತ ನೋಟಿಸ್ ನೀಡಿದೆ. 3 ದಿನಗಳ ಒಳಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದೆ. 2017ರಲ್ಲಿ ಗಂಗರಾಜು ನೀಡಿದ್ದ ದೂರಿನನ್ವಯ ನೋಟಿಸ್ ನೀಡಲಾಗಿದೆ. ಸರ್, ಈ ಪ್ರಕರಣ 2017ರಲ್ಲೇ ಇದು ಮನೆಯಲ್ಲೇ ಬಂತು. ನಾನು ಅವತ್ತೇ ದೂರು ಕೊಟ್ಬಿಟ್ಟು ನಮ್ಮ ಪ್ರಾಧಿಕಾರದ ಆಸ್ತಿ ಇರೋದ್ರಿಂದ ಮೂಢ ಅಧಿಕಾರಿಗಳಿಗೂ ಮತ್ತು ACBಗೆ ಎರಡಕ್ಕೂ ದೂರು ಕೊಡ್ತೀನಿ. ಪ್ರಾಧಿಕಾರದ ಆಸ್ತಿ ಇರೋದು ಅದನ್ನು ಇಮಿಡಿಯೇಟ್ ನಾವು ಬಡ ಜನಗಳಿಗೆ ಹಂಚಿಲ್ಲ, ಅಲ್ಲ ಉಳ್ಳವರಿಗೆ ಹಂಚಿರೋದ್ರಿಂದ ಅದು ಅಕ್ರಮ ಆಗಿ ಹಂಚಿದ್ದಾರೆ. ಹಾಗಾಗಿ ಅದನ್ನು ಪ್ರಾಧಿಕಾರದ ಆಸ್ತಿ ಆಗಿರೋದು ಅದನ್ನು ಡೆಮಾಲಿಷ್ ಮಾಡಿಬಿಟ್ಟು ವಶಕ್ಕೆ ತೊಗೊಳ್ಳಿ ಆ ಜಾಗನ ಪ್ರಾಧಿಕಾರದ ಆಸ್ತಿಗೆ ಅಂತ ನಾನು ದೂರು ಕೊಟ್ಟೆ. ಆದರೆ ಅಧಿಕಾರಿಗಳು ಯಾರೂ ಸಹ ಇಲ್ಲಿವರೆಗೂ ಕೇರ್ ಮಾಡಲಿಲ್ಲ. 2017ರಲ್ಲಿ ಚಂದ್ರಮ್ಮ ಇದ್ದಾಗ ಡೆಮಾಲಿಷ್ಗೆ ಅಂತ ಆದೇಶ ಮಾಡ್ತಾರೆ, ಅದು ಇಂಪ್ಲಿಮೆಂಟ್ ಆಗಲಿಲ್ಲ ಮುಂದಕ್ಕೆ. ಸದ್ಯ ಮುಡಾ ಹಗರಣದ ಸಾಕ್ಷ್ಯನಾಶಕ್ಕೆ ಮುಂದಾಗಿದ್ಯಾರು, ಯಾಕೆ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಮುಡಾ ಹಗರಣ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುಡಾದಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ. ಈ ಹಗರಣದಲ್ಲಿ ಸದ್ಯ ಮುಡಾ ಸೈಟ್ ಹಂಚಿಕೆ ಹಗರಣಕ್ಕೆ ಮತ್ತೊಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಸಾಕ್ಷ್ಯನಾಶಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಅಧಿಕಾರಿಗಳ ಮನೆಯ ಮುಂಭಾಗದಲ್ಲಿರುವಂತಹ ಕೆಲವು CCTV ಡ್ಯಾಶ್ ಇದೆಲ್ಲವೂ ಕೂಡ ನಾಪತ್ತೆಯಾಗಿದೆ. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಮುಡಾ ಸೈಟ್ ಹಂಚಿಕೆ ಹಗರಣಕ್ಕೆ ಬಿಗ್ ಟ್ವಿಸ್ಟ್. ಡಿಜಿಟಲ್ ಸಾಕ್ಷ್ಯನಾಶಕ್ಕೆ ಮುಂದಾದ್ರ ಅಧಿಕಾರಿಗಳು. ಆಯುಕ್ತರ ಮನೆಯಲ್ಲಿದ್ದ CCTV DVR ನಾಪತ್ತೆ. ಮುಡಾ ಹಗರಣದಲ್ಲಿ ಸಿಲುಕಿ ಸಿಎಂ ಸಿದ್ದರಾಮಯ್ಯ ಒದ್ದಾಡ್ತಿದ್ದಾರೆ. ಸದ್ಯ ಈ ಕೇಸ್ ಕೋರ್ಟ್ನಲ್ಲಿದ್ದು ವಿಚಾರಣೆ ನಡೀತಿದೆ. ಸದ್ಯ ಈ ಕೇಸ್ಗೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಡಿಜಿಟಲ್ ಸಾಕ್ಷ್ಯನಾಶಕ್ಕೆ ಅಧಿಕಾರಿಗಳು ಮುಂದಾದ್ರ ಅನ್ನೋ ಮಾತು ಕೇಳಿ ಬಂದಿದೆ. ಯಾಕಂದ್ರೆ ಮುಡಾದಲ್ಲಿದ್ದ 8 CCTV DVRಗಳನ್ನ ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ರು. ಈ ಹಿಂದಿನ ಆಯುಕ್ತ GT ದಿನೇಶ್ ಕುಮಾರ್ ಮನೆಯಲ್ಲಿಡಲಾಗಿತ್ತು. ಆದ್ರೀಗ ಆಯುಕ್ತರ ಅಧಿಕೃತ ಮನೆಯಲ್ಲಿದ್ದ CCTV DVR ನಾಪತ್ತೆಯಾಗಿದ್ದು, CCTV ಕ್ಯಾಮೆರಾಗಳ ನಾಪತ್ತೆ ಹಿಂದೆ ಸಾಕಷ್ಟು ಅನುಮಾನ ವ್ಯಕ್ತವಾಗಿದೆ. ಮುಡಾ ಅಧಿಕಾರಿಗಳಿಂದ ಸಾಕ್ಷ್ಯನಾಶಕ್ಕೆ ಯತ್ನ ನಡೆಸಿದ ವಿಚಾರ ರಿಪಬ್ಲಿಕ್ ಕನ್ನಡದಲ್ಲಿ ವರದಿಯಾದ ಬಳಿಕ ಮುಡಾ ಆಯುಕ್ತ ರಘುನಂದನ್ ಎಚ್ಚೆತ್ತುಕೊಂಡಿದ್ದಾರೆ. ಕಟ್ಟಡ ನಿರ್ವಹಣಾ ಅಧಿಕಾರಿಗಳಿಗೆ ನೋಟಿಸ್ ನೀಡಿದ್ದು, ಘಟನೆ ಸಂಬಂಧ ವರದಿ ಕೇಳಿದ್ದಾರೆ. 2 ದಿನದೊಳಗೆ ಮಾಹಿತಿ ನೀಡುವಂತೆ ಸೂಚನೆ ನೀಡಿದ್ದಾರೆ. ಇಮಿಡಿಯೇಟ್ಲಿ ನಮ್ಮ ಈ ಮೂಢ ಆಸ್ತಿಗಳನ್ನೆಲ್ಲ ನಮ್ಮ ಬಿಲ್ಡಿಂಗ್ ಸೆಕ್ಷನ್ ಅಂತ ಒಂದಿರುತ್ತೆ, ಅವರು ಮೇಂಟೈನ್ ಮಾಡ್ತಾ ಇರ್ತಾರೆ.
ಸದರಿ ಸಂಬಂಧಪಟ್ಟವ್ರಿಗೆ ಇಮ್ಮಿಡಿಯೇಟ್ಲಿ ನೋಟಿಸ್ ಕೊಟ್ಟು ಇದ್ರ ಬಗ್ಗೆ ಬಂದಿರೋ ಪತ್ರಿಕೆಗಳಲ್ಲೂ ಮತ್ತು ಮಾಧ್ಯಮಗಳಲ್ಲಿ ಬಂದಿರೋದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟು ಏನಿತ್ತು ಅಲ್ಲಿ CCTV ಕ್ಯಾಮ್ರಾಗಳು ಇತ್ತಾ ಇಲ್ವಾ, ಏನಾಗಿದೆ ಏನು ಅಂತ ಸಂಪೂರ್ಣ ಮಾಹಿತಿಯನ್ನು ಇಮ್ಮಿಡಿಯೇಟ್ಲಿ ತುರ್ತಾಗಿ ಕೊಡೋಕ್ಕೆ ನಾನು ಹೇಳಿದ್ದೀನಿ. ಆ ವರದಿ ಬಂದ ನಂತರ ನಾನು ತಮಗೆ ರಿಯಾಕ್ಟ್ ಮಾಡ್ತೀನಿ ಏನಾಗಿದೆ ಏನು ಅಂತ. ಇನ್ನೊಂದೆಡೆ ಮುಡಾದ 18 ಅಧಿಕಾರಿಗಳಿಗೆ ಮೈಸೂರು ಲೋಕಾಯುಕ್ತ ನೋಟಿಸ್ ನೀಡಿದೆ. 3 ದಿನಗಳ ಒಳಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದೆ. 2017ರಲ್ಲಿ ಗಂಗರಾಜು ನೀಡಿದ್ದ ದೂರಿನನ್ವಯ ನೋಟಿಸ್ ನೀಡಲಾಗಿದೆ. ಸರ್, ಈ ಪ್ರಕರಣ 2017ರಲ್ಲೇ ಇದು ಮನೆಯಲ್ಲೇ ಬಂತು. ನಾನು ಅವತ್ತೇ ದೂರು ಕೊಟ್ಬಿಟ್ಟು ನಮ್ಮ ಪ್ರಾಧಿಕಾರದ ಆಸ್ತಿ ಇರೋದ್ರಿಂದ ಮೂಢ ಅಧಿಕಾರಿಗಳಿಗೂ ಮತ್ತು SCBಗೆ ಎರಡಕ್ಕೂ ದೂರು ಕೊಡ್ತೀನಿ. ಪ್ರಾಧಿಕಾರದ ಆಸ್ತಿ ಇರೋದು ಅದನ್ನು ಇಮಿಡಿಯೇಟ್ ನಾವು ಬಡ ಜನಗಳಿಗೆ ಹಂಚಿಲ್ಲ, ಅಲ್ಲ ಉಳ್ಳವರಿಗೆ ಹಂಚಿರೋದ್ರಿಂದ ಅದು ಅಕ್ರಮವಾಗಿ ಹಂಚಿದ್ದಾರೆ. ಹಾಗಾಗಿ ಅದನ್ನು ಪ್ರಾಧಿಕಾರದ ಆಸ್ತಿ ಆಗಿರೋದು ಅದನ್ನು ಡೆಮಾಲಿಷ್ ಮಾಡಿಬಿಟ್ಟು ವಶಕ್ಕೆ ತೊಗೊಳ್ಳಿ ಆ ಜಾಗನ ಪ್ರಾಧಿಕಾರದ ಆಸ್ತಿಗೆ ಅಂತ ನಾನು ದೂರು ಕೊಟ್ಟೆ. ಆದರೆ ಅಧಿಕಾರಿಗಳು ಯಾರೂ ಸಹ ಇಲ್ಲಿವರೆಗೂ ಕೇರ್ ಮಾಡಲಿಲ್ಲ. 2017ರಲ್ಲಿ ಚಂದ್ರಮ್ಮ ಇದ್ದಾಗ ಡೆಮಾಲಿಷ್ಗೆ ಅಂತ ಆದೇಶ ಮಾಡ್ತಾರೆ, ಅದು ಇಂಪ್ಲಿಮೆಂಟ್ ಆಗಲಿಲ್ಲ ಮುಂದಕ್ಕೆ. ಸದ್ಯ ಮುಡಾ ಹಗರಣದ ಸಾಕ್ಷ್ಯ ನಾಶಕ್ಕೆ ಮುಂದಾಗಿದ್ಯಾರು, ಯಾಕೆ ಅನ್ನೋದರ ಬಗ್ಗೆ ಗೊತ್ತಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.